ಬೆಳಿಗ್ಗೆ ಸಂಜೆ ಇಲ್ಲಿ ನಿಮ್ಗೆ ಚಹಾ ಎಲ್ಲ ಫೆಸಿಲಿಟಿ ನೋಡ್ರಿ ಎಲ್ಲ ಅವರ ಬಡಿಸಿಟ್ಟಿದ್ದಾರೆ ಸ್ವೀಟ್ ಐತಿ ಮತ್ತೆ ನೋಡ್ರಿ ಈಗ ಊಟಕ್ಕೆ 8:30 ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ವರಾಂಡ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ ನಾವು ಬಂದಿದ್ವಿ ಶ್ರೀಶೈಲಮ್ಗೆ ಬಂದ ಮೇಲೆ ಮತ್ತು ಇಲ್ಲೇ ರೂಮ್ ಊಟ ದರ್ಶನದ ಹೆಂಗೆ ಮತ್ತು ಅಭಿಷೇಕದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಹೆಂಗೆ ಅಂತ ಎಲ್ಲ ಹೇಳ್ಕೊಡ್ತೇನೆ ರೀ ಈ ವಿಡಿಯೋ ಒಳಗೆ. ನಾನೀಗದೇನು ರೀ ರೂಮ್ ಒಳಗೆ. ಯಾವ ರೂಮ್ ಒಳಗಪ್ಪ ಅಂದ್ರೆ ನೋಡ್ಬಿಡ್ರಿ ನೀವು, ಶ್ರೀಶೈಲ ಜಗದ್ಗುರು ಪಂಡಿತಾರಾಧ್ಯ ಸೇವಾ ಸಮಿತಿ ಟ್ರಸ್ಟ್ದವ್ರದ್ದು ಛತ್ರ ಐತ್ರಿ. ಆ ಛತ್ರದಾಗದೇವಿ. ಇದು ಛತ್ರ ಬಂದ್ಬಿಟ್ಟು ಇದು ನಾನು ಲೊಕೇಶನ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ. ಮತ್ತು ನೀವು ಗುಡಿಯಿಂದ ಲೆಫ್ಟಿಗೆ ಬಂದು ಡೈರೆಕ್ಟ್ ಛತ್ರಗೆ ನಾನು ಬರ್ತೀರಿ. ಮತ್ತು ನಿಮ್ಗೆ ಇನ್ನೊಂದು ಏನು ಗೊತ್ತಿರಪ್ಪ, ಈ ರೂಮಿಗೆ ನಾವು ಕೊಟ್ಟಿವಿ ಇಬ್ಬರು ನಡಕ್ಕೆ 700 ರೂಪಾಯಿ. ಬೆಡ್ ಐತಿ, ಗೀಝರ್ ಐತಿ. ನೋಡ್ರಿ ರೂಮ್ ಎಷ್ಟು ದೊಡ್ಡದೈತಿ. ಆರಾಮ್ ಒಂದು 6 ರಿಂದ 7 ಜನ ಅಂತೂ ಆರಾಮ್ ಇರ್ಬೋದು ನೀವು. ಇದು ಮತ್ತು ಇನ್ನೊಂದು ಏನು ಗೊತ್ತ್ರಿ, ಏನು ನೀವು ರೂಮ್ ತೊಗೋತಾರಲ್ಲ, ನಿಮ್ಮ ರೂಮ್ ತೊಗೊಂಡಿದ್ದು ನೀವು ಹೆಸರು ಏನಂತ ಬರುತ್ತಾರೆ ನೋಡ್ರಿ, ಇಲ್ಲಿ ದಾನ ಕೊಟ್ಟವರ ಸಹಿ ಅಂತೇಳಿ ಮಾರ್ತಾರೆ. ಇದನ್ನು ಯಾವತ್ತೂ ನೀವು ಇಲ್ಲಿ ರೂಮ್ ತೊಗೊಳತ್ತೀರಂದ್ರೆ ಎಷ್ಟೋ ಆಗಲಿ ತೊಗೊಳ್ರಿ. ಯಾಕಂದ್ರೆ ನಿಮ್ದು ಅದು ದಾನ ಅಂತೇಳಿ ಅವ್ರು ಕನ್ಸಿಡರ್ ಮಾಡ್ತಾರೆ. ಟ್ರಸ್ಟಿಗೆ ಹೋಗುತ್ತೆ ಅಮೌಂಟ್. ಒಟ್ಟು ನಿಮ್ದು ರೊಕ್ಕ ಏನು ಯಾವುದೋ ಒಂದು ಇದಕ್ಕೆ ಹೋಗಂಗಿಲ್ಲ, ಏನು ಅದಂತಾರೆ ಗೋರ್ಮೆಂಟಿಗೆ ಹೋಗಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಶ್ರೀ ಜಗದ್ಗುರು ಅವರ ಟ್ರಸ್ಟಿಗೆ ಹೋಗುತ್ತೆ. ನೀವೇನರ ಬರತ್ತೀರಂದ್ರೆ ಈ ರೂಮಿಗೆ ಬಂದು ಇದು ನೀವು ದಾನ ಮಾಡ್ದಂಗೂ ಆಗುತ್ತೆ, ನೀವು ಇದ್ದಂಗೂ ಆಗುತ್ತೆ. ಇವೆಲ್ಲ ರೂಮ್ಗಳು ಇವೇನು ಅದಾವಲ್ರಿ, ಪ್ರತಿಯೊಬ್ಬರು ಒಂದೊಂದು ರೂಮ್ ಕಟ್ಸಿದ್ದು ಅದಾವ್ರಿ. ಇದು ಹೊರಗೆ ಹೋಗಿ ತೋರಿಸ್ತೀನಿ ಬರ್ರಿ. ಈಗ ಹೋಗೋಣ ಅಂತ. ಮಧ್ಯಾಹ್ನ 1 ಗಂಟೆ ಆಗತ್ತೈತಿ. ಗುಡಿದ ಒಂದು ಊಟದ ಸ್ಟಾರ್ಟ್ ಆಗೈತಿ. ಅಲ್ಲಿ ಊಟಕ್ಕೆ ಹೋಗೋಣ. ಮತ್ತು ರಾತ್ರಿ ಊಟ ಇಲ್ಲೇ ಇರುತ್ತೆ ರೀ. ಛತ್ರದಾಗನ ಊಟದ್ದು ಫೆಸಿಲಿಟಿ ಐತಿ. ಅದನ್ನು ರಾತ್ರಿ ತೋರಿಸ್ತೀನಿ. ಮತ್ತು ನಾವು ದರ್ಶನಕ್ಕೆ ಬುಕ್ಕಿಂಗ್ ಮಾಡ್ಕೊಂಡೇವ್ರಿ. ಅಂದ್ರೆ ಸ್ಪರ್ಶ ದರ್ಶನ. ಇಲ್ಲಿ ಬಂದು ಸ್ಪರ್ಶ ದರ್ಶನ ಮಾಡಲಿಲ್ಲ ಅಂದ್ರೆ ಹೆಂಗೆ ರೀ, ಮೊದಲು ಸ್ಪರ್ಶ ದರ್ಶನ ಮಾಡ್ತಿದ್ವಿ. ಅದಕ್ಕೆ ಅದೆಲ್ಲ ಹೆಂಗೆ ನಿಮ್ಗೆ ಮತ್ತು ನಾರ್ಮಲ್ ಬುಕ್ಕಿಂಗ್ ಹೆಂಗೆ, ನಾರ್ಮಲ್ ದರ್ಶನ ಹೆಂಗೆ ಎಲ್ಲ ತೋರಿಸ್ತೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಿ. ಏನು ವಿಡಿಯೋದಾಗ ನೋಡ್ರಿ ಇಲ್ರಿ, ನಾವು ಬಂದಾಗ ಮಳೆ ಏನು ಇರಾಕಿಲ್ಲ ನೋಡ್ರಿ. ಇಲ್ಲಿ ಈಗ ಮಳೆ ಸ್ಟಾರ್ಟ್ ಆಗೈತಿ. ಭಾಳ ಹೊಡಿತಿ. ಈಗ ಒಂದು ಅರ್ಧ ತಾಸಿಂದ ಇದೆ ನಮ್ಮ ರೂಮ್ 47. ನೀವೇನರ ಭಾಳ ಜನ ಬಂದಿರಂದ್ರೆ ಇಲ್ಲಿ ಇರಾಕೆ ನಿಮ್ಗೆ ದೊಡ್ಡ ಹಾಲು ಸಿಗುತ್ತೆ ರೀ. ಇಲ್ಲಿ ಹಾಲ್ನಾಗೆಲ್ಲ ಬೆಡ್ ಗಿಡ್ಡೆಲ್ಲ ಅವ್ರು ಹಾಕಿಕೊಡ್ತಾರೆ. ಬರೀ ತೆಳಗಿಳಿದು ಹೋಗೋಣಂತ. ಇಲ್ಲಿ ಶ್ರೀಶೈಲದಾಗ ನಿಮ್ಗೆ ಬೇರೆ ಭಾಷೆ ಬರಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ ರೀ. A to Z ಇಲ್ಲಿ ನಿಮ್ಗೆ ಕನ್ನಡ ಮಾತಾಡ್ಬೋದು, ನಡೆಯುತ್ತೆ. ಇಲ್ಲಿ ಇದು ಸಂಸ್ಥೆ ಐತಲ್ಲ, ಇದು ಹರಿಹರ ದಾವಣಗೆರೆದವ್ರದ್ದು ಜಗದ್ಗುರು ಸಂಸ್ಥೆ. ಮತ್ತು ಇಲ್ಲಿ ನಿಮ್ಗೆ ಎಲ್ಲರೂ ಕನ್ನಡ ಮಾತಾಡೋ ಸಿಗ್ತಾರೆ. ನೀವು ಏನರ ಇಲ್ಲಿ ಕಾಮಿಡಿ ಮಾಡ್ಬೋದಪ್ಪ, ಯಾರಿಗಾರ ಕನ್ನಡದಾಗ ಬೇದದು ಅಂದ್ರೆ ಆಗೋದೇ ಇಲ್ಲ ರೀ. ಪ್ರತಿಯೊಬ್ಬರಿಗೂ ಕನ್ನಡ. ಬೆಳಗ್ಗೆ ಸಂಜೆಗೆ ಇಲ್ಲಿ ನಿಮ್ಗೆ ಚಹಾದ್ದು ಎಲ್ಲ ಫೆಸಿಲಿಟಿ ಇರುತ್ತೆ ರೀ. ನಿಮ್ಗೆ ಏನರ ಬೇಕಾದ್ರೆ ಬ್ರಷ್ ಗೀಶ್ ಎಲ್ಲ ಇಲ್ಲೇ ಸಿಗುತ್ತೆ. ಸಂಜೆಗೆ ಬಂದು ಮೇಲೆ ತೋರಿಸ್ತಾನೆ. ಈಗ 1 ಗಂಟೆ ಆಗತ್ತೈತಿ. ಈಗ ನಿಮಗೆ ಹೊರಗಿಂದ ತೋರಿಸಿ ನಾವು ಚಪ್ಪಲ್ ಬಿಟ್ಟೇವಿ. ಚಪ್ಪಲ್ ಬಿಟ್ಟು ಈಗ ಗುಡಿದೆ ರೀಸೆಂಟಾಗಿ ಊಟದ ಸ್ಟಾರ್ಟ್ ಮಾಡಿರಿ. ಅಲ್ಲಿ ಹೋಗೊಂಬರ್ರಿ ನಾವು ಮೊದಲು. ಇದೆ ನೋಡ್ರಿ, ಶ್ರೀಶೈಲ ಜಗದ್ಗುರು ಪಂಡಿತಾರಾಧ್ಯ ಯಾತ್ರಾ ನಿವಾಸ. ಇದೆ ನಮ್ದು. ಇದರ ಆಫೀಸ್ ಬಂದ್ಬಿಟ್ಟು ಅಲ್ಲಿ ಐತಿ. ಈಗ ನಾವು ಊಟಕ್ಕೆ ಹೋಗೋಣ. ಇಲ್ಲೇ ಲೊಕೇಶನ್ ನಾನು ಹಾಕ್ತೀನಿ. ಸ್ಟೇಟ್ ಇಲ್ಲಿ ನಡ್ಕೊತ ಹೋದ್ರೆ ಅಲ್ಲಿ ರೈಟಿಗೆ ಬರುತ್ತೆ. ನೀವೇನರ ಗುಡಿಯಿಂದ ಬರತ್ತಾರೆ, ಗುಡಿ ಹಿಂದನೇ ಐತದ. ಗುಡಿಯಿಂದ ಒಂದು ಮೆಟ್ಲು ಬರುತ್ತೆ. ದರ್ಶನ ಮಾಡಿದಾದ್ಮೇಲೆ ಮೆಟ್ಲು ಹತ್ತಿದ ಕೊಡ್ಕೊಂಡು ನೀವು ಅನ್ನಪ್ರಸಾದ ಸೆಂಟ್ರಿಗೆ ಬಂದುಬಿಡ್ತೀರಿ. ಗುಡಿ ಹಿಂದಿನ ಜಾಗ ರೀ. ಇಲ್ಲಿಂದನೇ ಡೈರೆಕ್ಟ್ ಬರ್ತೀರಿ ನೀವು. ನಾವು ಸುತ್ತ ಹೊಡೆದು ಬಂದಿವಿ ಅಂದ್ರೆ ರೂಮಿಂದ ಹಿಂದೆ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಒಳಗೆ ಆಚೆ ಬರೋಕ್ಕಾಗತ್ತೆ. ಈಗ ಬರ್ರಿ ಪಾಳ್ಯದಾಗ ಹೋಗೋಣಂತ. ಆಫ್ ಸೀಸನ್ ಐತೆ ನೋಡ್ರಿ, ಗದ್ಲೇನು ಏನಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಆರಾಮ್. ಇಲ್ಲಾಂದ್ರೆ ಫುಲ್ ರಶ್ ಇರುತ್ತೆ. ಈಗ ಇನ್ನು 10 ದಿನದಾಗ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗುತ್ತೆ ರೀ. ಅವಾಗ ನೋಡ್ರಿ ನೀವು ಕಾಲಿಡೋಕೆ ಜಾಗ ಇರೋಂಗಿಲ್ಲ. ಶ್ರೀಶೈಲಮ್ದಾಗ ಅಷ್ಟು ರಶ್ ಇರುತ್ತೆ. ಇನ್ನೂ ಬುಕ್ಕಿಂಗ್ ಇದ್ದರೂ ಆನ್ಲೈನದ್ದು ಶ್ರೀಶೈಲ ದೇವಸ್ಥಾನ .org ಒಳಗೆ ಮಾಡ್ಕೋಬೋದು ರೀ. ಇದೆಲ್ಲ ನಿಮ್ಗೆ ಹೆಂಗೆ ಮಾಡ್ಕೋದು ಅಂತೇಳಿ ನಾನು ಇದೇ ವಿಡಿಯೋದಾಗ ತೋರಿಸ್ತಾಂಬರ್ರಿ ನಿಮ್ಗೆ. ಊಟ ಮಾಡ್ಕೊಂಬರ್ನ, ಊಟ ಮಾಡ್ಕೊಂಬಂದು ನಾನು ಬುಕ್ ಮಾಡ್ಕೋಬೇಕು. ನಿಮ್ಗೆ ತೋರಿಸಿ ನಾನು ಬುಕ್ ಮಾಡ್ಕೋಬೇಕಂತೇಳಿ ಸುಮ್ಮನೆ ಅದೀನಿ. ಅಲ್ಲೂ ಇದ್ರೆ ವೇಟಿಂಗ್ ಹಾಲ್ ಮಾಡಿರ್ತಾರೆ ರೀ. ಈಗ ಅಲ್ಲೇ ಏನಿಲ್ಲ, ಆರಾಮ. ಇದು ಸೇಮ್ ಸಿಸ್ಟಮ್ ತಿರುಪತಿಗೆ ಮಾಡ್ಯಾರ ನೋಡ್ರಿ. ಯಾಕಲ್ಲ ಇದೆಲ್ಲ ಮೇಂಟೈನ್ ಮಾಡೋದು ಒಂದೇ ಆರ್ಗನೈಸೇಷನ್ ಮೇಂಟೈನ್ ಮಾಡ್ತೈತೆ. ಡೈನಿಂಗ್ ಹಾಲ್ ಇಂಥ ದೊಡ್ಡ ಹಾಲ್ ಇರ್ತಾವೆ. ಹೋಗೊಂಬರ್ರಿ. ಈಗ ಡೈನಿಂಗ್ ಹಾಲ್ 1 ಓಪನ್ ಐತಿ. ಇಂಥದ್ರಾಗ ಬಂದು ಅವರ ಊಟಕ್ಕೆ ನೀಡ್ತಾರೆ. ಶಾವಿಗೆ ಪಾಯಸ, ಮಜ್ಜಿಗೆ ಗಿಜ್ಗಿ ಎಲ್ಲ ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ಎಲ್ಲ ಅವರ ಬಡಿಸಿಟ್ಟಿರ್ತಾರೆ. ಸ್ವೀಟ್ ಐತಿ, ಇಲ್ಲೇ ಪಪ್ಪು ಅಂತಾರಲ್ಲ ಅದೈತಿ, ಪಾಪಡೆ ಐತಿ, ಒಂಥರ ಪಲ್ಯ ಐತಿ, ಅನ್ನ ಸಾಂಬಾರು ನೀಡ್ತಾರೆ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಸೇಮ್ ನನಗೆ ತಿರುಪತಿ ಸಿಸ್ಟಮ್ ಅನ್ಸುತ್ತೆ. ಯಾಕಂದ್ರೆ ರೀಸೆಂಟಾಗಿ ಮಾಡಿರೋದನ್ನ ಮೊದಲು ಇರಾಕಿಲ್ಲ. ನೋಡ್ರಿ ಇಲ್ಲ ಅನ್ನ ನೀಡಕ್ಕೆ ಕೊಡ್ತಾರೆ ಅವ್ರ. ಅನ್ನ ನೀಡ್ರೆ ಇನ್ನು ಸಾಂಬಾರು ಬರುತ್ತೆ. ಅನ್ನ ಸಾಂಬಾರು ಬಂದರೆ ಇನ್ನು ಅನ್ನಂ ಪರಬ್ರಹ್ಮ ರೂಪಾಯ. ಇದು ಮುಂದೆ ತೆಲುಗುದವ್ರು ಹೋದ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ಇಲ್ಲೇ ಒಮ್ಮಿಂದೊಮ್ಗೆ ಗುಡಿಯಿಂದ ಟಕ್ ನಾನು ಮದುವೆ ಗುಡಿಯಿಂದ ರೂಮ್ಗೆ ಮಲ್ಕೊಂಡೇವ್ರಿ. ಮಲ್ಕೊಂಡವ್ರೆ ಈಗ 6:30 ಆಗೈತಿ. ಈಗ ಅದೇವಿ. ಈಗ ಬಂದೇವಿ. ಇಲ್ಲೇ ಬಸ್ ಸ್ಟ್ಯಾಂಡದ ಸರ್ಕಲ್ ಐತ್ರಿ. ಅಲ್ಲಿಗೆ ನೂಡಲ್ಸ್ ತಿನ್ನಕ್ಕೆ ಒಟ್ಟು ಭಾಳ ಅಸ್ತೈತೆ. ಅದ್ರ ಸಂಬಂಧ ನೂಡಲ್ಸ್ ತಿನ್ಬೇಕಂತ ಹೇಳಿ ಬಂದೇವಿ. ನೋಡಿ ನೂಡಲ್ಸ್ ತಿನ್ನೋಣ. ನೂಡಲ್ಸ್ ತಿಂದ್ಮೇಲೆ ಸ್ವಲ್ಪ ಇಲ್ಲ ಅಡ್ಡಾಡೆ
ನಿಮಗೀಗ ರೂಮ್ ಬುಕ್ಕಿಂಗದು ತಿಳಿಸ್ತಾನಂತೆ ಸಾರಿ ದರ್ಶನ ಬುಕ್ಕಿಂಗ್ ತಿಳಿಸ್ಕೊಡ್ತೇನೆ ರೀ. ನಾನು ಈಗ ಬುಕ್ಕಿಂಗ್ ಮಾಡೀನಿ ಮತ್ತು ಪ್ರಿಂಟೌಟು ತೊಗೊಂಬಂದೀನಿ. ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೇನೆ. ಫಸ್ಟ್ ಮಸಾಲೆ ದೋಸೆ ಇದ್ವಿ, ಬೆಳಗ್ಗೆ ಬಂದಿವಲ್ರಿ ನೋಡ್ರಿ ಹಿಂದಿನ ವಿಡಿಯೋದಾಗ ಅದ್ರೊಳಗೂ ಮಸಾಲೆ ದೋಸೆನ ತೊಗೊಂಡಿದ್ವಿ, ಈಗೂ ಮಸಾಲೆ ದೋಸೆನ ತೊಗೊಂಡ್ವಿ. ನೂಡಲ್ಸ್ ಬರತೈತಿ, ನೂಡಲ್ಸ್ ನೋಡೋದಂತ ಟೇಸ್ಟ್ ಏನು ಅನ್ನಾವತ್ತು ಕೊಡೋದು ಗೊತ್ತ್ರಿ. ಇದು ಒಳಗೆ ಪಲ್ಯ ಐತಲ್ರಿ ಹೆವನ್ ಅನ್ಸತೈತಿ ತಿನ್ನಕ್ಕೆ, ಬರೀ ತಿನ್ನೋಣ ಅಂತ. ಇಲ್ಲಿ ನೋಡ್ರಿ ಇಲ್ಲೇ ದೋಸೆ ಕರೆಕ್ಟ್ ಮುಗಿಸ್ಬಿಟ್ಟಿದ್ದೆ. ಗೋಬಿ ನೂಡಲ್ಸ್ ಬಂತ ಮಸ್ತ್ ಕಾಣತೈತೆ ರೀ ನೋಡಕ್ಕೆ. ಈರುಳ್ಳಿ ಕೊಟ್ರ, ಲಿಂಬೆಹಣ್ಣು ಕೊಟ್ರ, ಗೋಬಿ ಡ್ರೈ ಐತೆ ಮತ್ತು ನೂಡಲ್ಸ್ ಮಸ್ತ್ ಕಾಣತೈತಿ. ತಿನ್ನಂಬರಿ ಬರೀ ನೋಡೋಣಂತ ಗೋಬಿ ಹಂಗೈತೆ ಟೇಸ್ಟ್. ಕ್ರಿಸ್ಪಿ ಇಲ್ರಿ ಬಟ್ ತಿನ್ಬೋದು ಆಟಗಟ್ಟೆ. ದೇವಸ್ಥಾನಕ್ಕೆ ಬಂದು ನೀವು ಇದನ್ನೆಲ್ಲ ಟ್ರೈ ಮಾಡಕ್ಕೆ ಹೋಗ್ಬಿಡ್ರಿ. ನಮ್ಗೆ ಒಟ್ಟು ಸುತ್ತ ಏನು ಆಪ್ಷನ್ ಇರಲಿಲ್ಲ ಅಂತೇಳಿ ತೊಗೊಂಡೇವಿ. ಈಗ ಮಾತ್ರ ರಾತ್ರಿ ಊಟಕ್ಕೆ ನಮ್ಮ ರೂಮ್ ಅಂತೇಳಿ ಊಟ ಐತಲ್ಲ ಅಲ್ಲೇ ಊಟಕ್ಕೆ ಹೋಗ್ಕೊಂಡು ಈಗ ಅದಕ್ಕೆ ಬೈಟು ತಿನ್ನತ್ತೆ. ಇದು ಬಸ್ ಸ್ಟ್ಯಾಂಡ್ ಸರ್ಕಲ್. ಇಲ್ಲೇ ಹೊರಗೆ ಹೋಟೆಲ್ ನಂದಿನಿ ಐತಿ. ಇದ್ರ ಹೊರಗೆ ಏನು ಟೀ ಸ್ಟಾಲ್ ಐತಲ್ಲ ಫಿಕ್ಸ್ 2-3 ಕುಡ್ತೀನಿ ನೋಡ್ರಿ ನಾನು. ಫಿಕ್ಸ್ ಇಲ್ಲಿ ಬಂದ್ರೆ 2-3 ಒಳ್ಳೆ ಭಾಳ ವರ್ಷದಿಂದ ಬರತ್ತಾನಲ್ಲ ನಾನು. ಇಲ್ಲಿ ಬಂದ್ರೆ ಫಿಕ್ಸ್ ನೋಡ್ರಿ 2-3 ಸತ. ಆಟ ಸಂಬಂಧ ಅಂಗಡಿ ನೋಡತ್ತಾರಲ್ರಿ, ಇವು ಮೊದಲು ಇದ್ರ ಮುಂದೆ ಹಚ್ತಿದ್ರೆ ಎಲ್ಪ ಅಂದ್ರೆ ಗುಡಿ ಮುಂದೆ ಸಾಲ ಐತಿ, ಅದೆಲ್ಲ ಪೂರ್ತಿ ಖಾಲಿ ಮಾಡಿ ಶ್ರೀಶೈಲ ಒಂದು ಟೈಪ್ ಬಕ ಅನ್ಸತೈತ್ರಿ. ಹಂಗೆ ಮಾಡಿಬಿಟ್ರೆ ಹಿಂಗೆ ನೋಡಕ್ಕೆ ಮನ್ಸಾಗತ್ತಿಲ್ರಿಪ್ಪ. ಶ್ರೀಶೈಲನ ಡೆವಲಪ್ಮೆಂಟಿನ ಹೆಸರಿನಾಗ ಎಲ್ಲ ಇದಾಗ್ಬಿಟ್ಟದೆ ನೋಡ್ರಿ. ಪಾಪ ಇವ್ರು ಅಂಗಡಿಯವ್ರನ್ನೆಲ್ಲ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಸ್ಯಾರ. ಮತ್ತು ಇಲ್ಲಿ ಬಂದರೆ ಅಂದ್ರೆ ಇಬತ್ತಿದು ಭಾಳ ತೊಗೊಂಡೋಗ್ರಿ. ಯಾಕಂದ್ರೆ ಇಲ್ಲಿ ಸಸ್ತಾನೂ ಬೀಳುತ್ತೆ ಮತ್ತು ಪ್ಯೂರ್ ಇಬತ್ತಿ ನಿಮಗೆ ಸಿಗೋದು ಇಲ್ಲೇ. ಆಕಳದ್ದು ಇದರಿಂದ ಮಾಡಿರ್ತಾರಲ್ರಿ, ಅದು ಇಲ್ಲಿದ ಸಿಗುತ್ತೆ ಜಾಸ್ತಿ. ಬರ್ರಿ ಹೋಗೋಣಂತ. ಮತ್ತು ರೂಮಿಗೆ ವಾಪಸ್ ಬಂದೇವಿ. ಈಗ ನೋಡಂಬರ್ರಿ ನಾವು ಆನ್ಲೈನ್ ಬುಕ್ಕಿಂಗ್ ಹೆಂಗೆ ಮಾಡ್ಕೋದು ಅಂಥೇಳಿ. ಏನರ ನೀವು ದರ್ಶನದ ಅರ್ಜೆಂಟ್ಲಿ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಆನ್ಲೈನ್ ಹೆಂಗೆ ಬುಕ್ಕಿಂಗ್ ಮಾಡೋದು ನೋಡೋಣ ಅಂತ. ಮೊದಲು ಬಂದ್ಬಿಟ್ಟು ಶ್ರೀಶೈಲಂ, ಬರೀ ಶ್ರೀಶೈಲಂ ಸರ್ಚ್ ಹೊಡ್ರಿ ನೀವು. ಬರೀ ಶ್ರೀಶೈಲಂ ಸರ್ಚ್ ಹೊಡೆದು ಹುಡ್ಕೊ ಒಂದೇ ವೆಬ್ಸೈಟೇ ಬರುತ್ತೆ, ಶ್ರೀಶೈಲಂ ದೇವಸ್ಥಾನಂ ಆರ್ಗನೈಸೇಷನ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಹೊಡಿಬೇಕು ರೀ. ಕ್ಲಿಕ್ ಹೊಡೆದ ನಂದು ಲಾಗಿನ್ ಇರ್ತೈತೆ. ಮೇ ಬಿ ಇದನ್ನು ಇಲ್ಲಿ ಕಾಟ್ ಹೊಡೆದು ಇಲ್ಲಿ ಲಾಗಿನ್ ಆಗ್ಬೇಕು ನೀವು. ಲಾಗಿನ್ ನಿಮ್ದು ಏನರ ಅಕೌಂಟ್ ಇಲ್ಲಾಂದ್ರೆ ಆಬ್ವಿಯಸ್ಲಿ ಇರಂಗಿಲ್ಲ ರೀ. ಸೈನಪ್ ಅಂತೇಳಿ ಆಪ್ಷನ್ ಹೊಡೆದ ನೀವು ಸೈನಪ್ ಆಗ್ಬೇಕು. ಭಾಳ ಏನು ಇದಾಗಂಗಿಲ್ಲ ರೀ. ಸೈನಪ್ ಆಗಿರಿ. ಸೈನಪ್ ಆದ ಹುಡ್ಕೊ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ. ತಡ್ರಿ ನಾನು ಸೈನಪ್ ಆಗಿ ಬಂದ್ಬಿಡ್ತೇನೆ, ಅಂದು ಕರೆಕ್ಟ್ ತೋರ್ಸಕ್ಕೆ ಗೊತ್ತಾಗುತ್ತೆ. ಲಾಗಿನ್ ಅದೇ. ಈಗ ಇಲ್ಲಿ 3 ಲೈನ್ ಇರ್ತಾವಲ್ಲ, ಇಲ್ಲಿ ಹೊಡೆದ ನೀವೇನರ ಡೊನೇಷನ್ ಕೊಡ್ಬೇಕಂತ ಡೊನೇಷನ್ ಸೇವಾಸ್ ಆ್ಯಂಡ್ ದರ್ಶನಮ್ಮ, ಆನ್ಲೈನ್ ಬುಕ್ಕಿಂಗ, ಮೀಡಿಯಾ ರೂಮ್ ಇವೆಲ್ಲ ಬ್ಯಾಡ್ರಿ ನಮ್ಗೆ. ಬರೀ ನಾವು ಸೇವಾಸ್ ಆ್ಯಂಡ್ ದರ್ಶನಮ್ಗೆ ಹೋಗೋಣ. ಸೇವಾಸ್ ಆ್ಯಂಡ್ ದರ್ಶನಮ್ ನೀವೇನರ ಪ್ರತ್ಯಕ್ಷ ಸೇವೆ ಪರೋಕ್ಷ ಸೇವಾ ಅಂದ್ರೆ ಮನ್ಯಾಗ ಕುಂತು ಮಾಡೋದು. ಪ್ರತ್ಯಕ್ಷ ಸೇವಾ ಅಂದ್ರೆ ಇಲ್ಲೇ ಮಾಡೋದು. ನೀವೇನರ ಇದೇನಂದ್ರೆ ಅದು ಅಭಿಷೇಕ ಮಾಡ್ಸತ್ತಿದ್ರಿ ಅಂದ್ರೆ ಫಸ್ಟ್ ಅಭಿಷೇಕಕ್ಕೆ ಬರನ್ರಿ. ಅಭಿಷೇಕ ಅಲಂಕಾರ ಮಂಟಪಮ್ಮ, ಅಭಿಷೇಕ ಗರ್ಭಾಲಯ ನೋಡ್ರಿ. ಅಲಂಕಾರ ಮಂಟಪಮ್ಮ ಅಂದ್ರೆ ನಿಮ್ಗೆ ಹೊರಗೆ ಕುಂತ ಅಂದ್ರೆ ಸಾಮೂಹಿಕವಾಗಿ ಒಂದು ಮಂಟಪ ಒಳಗೆ ನಿಮ್ಗೆ ಅಭಿಷೇಕ ಮಾಡಿಸಿ ಲಾಸ್ಟ್ನೇಕ ನಿಮ್ಗೆ ಗರ್ಭಾಲಯಕ್ಕೆ ಕರ್ಕೊಂಡು ಹೋಗ್ರಿ. ಬಟ್ ಅಭಿಷೇಕ ಗರ್ಭಾಲಯಮ್ಮ ಅಂದ್ರೆ ನಿಮ್ಮನ್ನ ಗರ್ಭಗುಡಿ ಒಳಗೆ ಕುಂದಿರ್ಸಿ ಅಭಿಷೇಕ ಮಾಡಿಸ್ತಾರೆ. ಮತ್ತು ನಾವು ಬೆಸ್ಟ್ ಯಾವ್ದು ಮಾಡಿಸ್ತೇವಪ್ಪ, ನೀವು ಯಾರು ಫಸ್ಟ್ ಟೈಮ್ ಬರತ್ತೀರಿ ಅಂದ್ರೆ ಶ್ರೀಶೈಲಿಗೆ ಅಭಿಷೇಕ ಅಲಂಕಾರ ಮಂಟಪಂ ತೋರಿ, ಆಮೇಲೆ ಕುಂಕುಮಾರ್ಚನೆ ತಗೋರಿ. ಯಾಕಪ್ಪ ಅಂದ್ರೆ ಅಭಿಷೇಕ ಅಲಂಕಾರ ಮಂಟಪದಿಂದ ನೀವು ಮಲ್ಲಯ್ಯನ ಗುಡಿಗೆ ಹೋಗ್ಬೋದ್ರೆ, ಕುಂಕುಮಾರ್ಚನೆಯಿಂದ ನೀವು ಭ್ರಮರಾಂಬ ಅಮ್ಮನ ದರ್ಶನ ಮಾಡ್ಬೋದು. ಮತ್ತು ಕುಂಕುಮಾರ್ಚನೆ ನೀವು ಭ್ರಮರಾಂಬ ಅಮ್ಮನ ಗುಡಿಗೆ ಹೋಗಿ ಸಲ್ಲಿಸ್ಬೋದು ರೀ. ಇದು 2 ಆ ಥರ ನೀವು ಬೇಕಾದ್ರೆ ಇವನ್ನೆಲ್ಲ ಮಾಡ್ಕೋಬೋದು. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಅಭಿಷೇಕ ಅಲಂಕಾರ ಮಂಟಪಮ್ಮ ಮತ್ತು ಬಂದ್ಬಿಟ್ಟು ಕುಂಕುಮಾರ್ಚನಮ್. ಮತ್ತೇನ್ರ ನೀವು ದರ್ಶನಕ್ಕೆ ಹೊಂಟ್ರಪ್ಪ ಅಂದ್ರೆ ಇಲ್ಲೇ ದರ್ಶನಮ್ ಹೊಡೆದ ಶೀಘ್ರ, ಅತಿ ಶೀಘ್ರ ಮತ್ತು ಇದು 3 ಆಪ್ಷನ್ ಬರ್ತಾವೆ ನೋಡ್ರಿ ಇದ್ರಾಗ. ಅತಿ ಶೀಘ್ರ ದರ್ಶನಮ್ಮ, ಓನ್ಲಿ ಅಲಂಕಾರ ದರ್ಶನ ಅಂದ್ರೆ ಹೊರಗಿಂದ. ಶೀಘ್ರ ದರ್ಶನ ಅಂದ್ರೆ ನಿಮಗೆ ಇನ್ನೊಂದು ಹೊರಗಿಂದ ಲೈನಿಂದ ತೋರಿಸ್ತಾರೆ. ಮತ್ತು ಸ್ಪರ್ಶ ದರ್ಶನ ಅಂದ್ರೆ ಮೊದಲ ಎಲ್ಲರಿಗೂ ಸ್ಪರ್ಶ ದರ್ಶನ ಅಲೋ ಇತ್ತು, ಬಟ್ ಈಗೀಗ ರೀಸೆಂಟಾಗಿ ತೆಗೆದಾರ ಅದನ್ನ 2-3 ವರ್ಷದ ಹಿಂದೆ. ಸ್ಪರ್ಶ ದರ್ಶನ ಅಂದ್ರೆ ಲಿಂಗು ಮುಟ್ಟಿ ನೀವು ತಲೆ ಹಚ್ಚಿ ನಮಸ್ಕಾರ ಮಾಡ್ಬೋದು. ಇಲ್ಲಿ ನೋಡ್ರಿ ಇದಕ್ಕೆ 500, ಇದು 150, ಇದು 300. ಮತ್ತು ಇದೇನು ನೀವು ಬುಕ್ ಮಾಡ್ತಾರಲ್ಲ ಇಲ್ಲಿ ಸ್ಪರ್ಶ ದರ್ಶನ ಒಂದು ಟಿಕೆಟ್ ಹೊಡೆದ ಒಬ್ಬರ ಬುಕ್ ಮಾಡ್ಬೋದು. ಇಲ್ಲಿ ಹೊಡೆದ ನೀವೆಲ್ಲ ಡೀಟೇಲ್ಸ್ ಹಾಕಿ ಇದನ್ನು ಹಾಕಿ ನಿಮ್ಮ ID ಪ್ರೂಫ್ ಹಾಕಿ ಇದನ್ನು ಬುಕ್ ಮಾಡ್ಕೋಬೇಕ್ರಿ. ಬುಕ್ ಮಾಡ್ಕೊಂಡಿದ್ದ ಇಲ್ಲಿ ತಡ್ರಿ ತೋರಿಸ್ತೀನಿ. ನಾ ಬುಕ್ ಮಾಡಿದ್ದೆ ಐತಿ ಪ್ರಿಂಟ್ ಟಿಕೆಟ್. ಇಲ್ಲಿ ಬಂದ್ರಂದ್ರೆ ನಿಮಗೆ ಬುಕ್ಕಿಂಗ್ ಹಿಸ್ಟ್ರಿ ಬರುತ್ತೆ. ಇಲ್ಲಿ ನೋಡ್ರಿ ಇಲ್ಲೇ ನಮ್ಮದು ಟಿಕೆಟ್ ಬುಕ್ಕಿಂಗಿದ್ದು ಐತೆ. ನಾನು 2 ಟಿಕೆಟ್ ಬುಕ್ ಮಾಡಿ, ನಮ್ಮ ಶಂಭುಗೊಂದು ನನಗೊಂದು. ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸ್ಪೆಷಲ್ ದರ್ಶನಮ್ಮ, ಸ್ಪರ್ಶ ದರ್ಶನಮ್ಮ 2 ಸಿಂಗಲ್ ಎಂಟ್ರಿ ಓನ್ಲಿ. 10ರಿಂದ 11:30 ಮಟ್ಟ ಟೈಮಿಂಗ್ ಐತಿ. ಬೇಕಾದಾಗ ಹೋಗ್ಬೋದು ನಾವು. ಯಾಕಂದ್ರೆ ರಾತ್ರಿ ಯಾಕೆ ಏನಪ್ಪ ಅಂದ್ರೆ ಖಾಲಿ ಇರುತ್ತೆ, ಆರಾಮ್ ಬಿಡ್ತಾರೆ ರೀ. ಜಗ್ ಅಂತೂ ಹೋಗಂಗಿಲ್ಲ. ನೀವೇನಾರ ಕೊಟ್ಟಿರ್ತಾರೆ ಒಂದೊಂದು ಡೇಟ್ ಮನ್ಸಿಗೆ ತೃಪ್ತಿ ಆಗೋ ಮಟ್ಟ ಹೋಗ್ಬೇಕಲ್ರಿ. ಅದಕ್ಕೆ ಇದನ್ನು ನೀವು ಪ್ರಿಂಟ್ ಅಂತ ಹೊಡೆದ ನಿಮ್ಮ PDF ಸೇವ್ ಆಗುತ್ತೆ. ಆ PDF ನೀವು ಮೊಬೈಲ್ ಅಲೋ ಇಲ್ರಿ ಗುಡಿ ಒಳಗೆ. ಅದಕ್ಕೆ PDF ಪ್ರಿಂಟ್ ತೆಗ್ಸ್ಕೊಂಬರ್ಬೇಕು. ನಾವು ತೆಗ್ಸ್ಕೊಂಬಂದೇವ್ರಿ. ಇಲ್ಲ ಇಂಥದ್ದೊಂದು ಪ್ರಿಂಟ್ ಬರುತ್ತೆ. ಮತ್ತು ಆದ್ಮೇಲೆ ನೀವು ಆಧಾರ್ ಕಾರ್ಡು ಪ್ರಿಂಟ್ ತೆಗ್ಸ್ಕೊಂಬರ್ಬೇಕು ರೀ. 2 ನೀವು ದರ್ಶನಕ್ಕೆ ಹೋಗಿ ಮುಂದೆ ತೊಗೊಂಡು ಹೋಗ್ಬೇಕು.
ನೋಡ್ರಿ ಇದು ಏನೈತಲ್ರಿ ಶ್ರೀಶೈಲಂ ದೇವಸ್ಥಾನಂ ಆರ್ಗನೈಸೇಷನ್ ಇದೇನೈತಲ್ರಿ ಇದು ಶ್ರೀಶೈಲಂ ದೇವಸ್ಥಾನಂ ORG ಅಂತೇಳಿ ವೆಬ್ಸೈಟ್. ಇದ್ರೊಳಗೆ ನೀವು A to Z ಹ್ಯಾಂಡಲ್ ಮಾಡ್ಬೋದು. ಇದು ಬೆಸ್ಟ್ ನೋಡ್ರಿ ಇದು. ಮತ್ತು ನಾನು ನಿಮ್ಗೆ ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ಕೋದಪ್ಪ ಅಂದ್ರೆ ನೀವೇನ್ರ ಶ್ರೀಶೈಲಮಗೆ ಬಂದ್ರೆ ಅಂದ್ರೆ ಜಗದ್ಗುರುಗಳು ಇದೇನು ಯಾತ್ರಿ ನಿವಾಸ ಐತಲ್ರಿ ಇಲ್ಲೇ ಬರ್ರಿ. ಯಾಕಂದ್ರೆ ನಿಮ್ಗೆ ಪೂರ್ತಿ ಕನ್ನಡ ಮಾತಾಡೋ ಸ್ಟಾಪ್ ಸಿಗ್ತಾರೆ. ಮತ್ತು ನಿಮ್ಗೆ ಫುಲ್ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರ್ತಾರೆ ಗೊತ್ತಿರ. ಇಲ್ಲಿ ವಾಶ್ರೂಮ್ದು ನೋಡ್ರಿ, ಇಲ್ಲಿ 5 ಸ್ಟಾರ್ ಹೋಟೆಲ್ ಇದು ವಾಶ್ರೂಮ್ ಅನ್ಕೊಂಡ್ರೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಐತ್ರಿ. ಒಂದು ಡಾಟ್ ಕಪ್ ಚುಕ್ಕೆ ಇಲ್ರದ್ರ ಮೇಲೆ ವಾಶ್ರೂಮ್ ಏನೋ ನೀವು ಯೂಸ್ ಮಾಡಿರಿ ಬರೀ ಬೆಸ್ಟ್ ಇದೆ ಯಾತ್ರಿ ನಿವಾಸ. ನಿಮ್ಗೆ ಪ್ರಾಬ್ಲಮ್ ಆಗೋದು ಒಂದೇ ಇದರಿಂದ ಪ್ರಾಬ್ಲಮ್ ಆಗೋದು ಏನಪ್ಪ ಅಂದ್ರೆ ಪ್ರತಿಯೊಂದು ರೂಮ್ದಾಗೂ ಬರೀ ಒಂದೊಂದೇ ಚಾರ್ಜಿಂಗ್ ಸಾಕೆಟ್ ಇರ್ತಾವೆ. ಇವು ಹಳೆ ರೂಮ್ಗಳಾಗಿರೋದ್ರಿಂದ ಅದೊಂದಿಟ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ನೀವೇನರ AC ರೂಮ್ ಬೇಕಂದ್ರೆ AC ಅದಾವೆ, ನಾನ್ AC ಅದಾವೆ, ಫ್ಯಾಮಿಲಿ ರೂಮ್ಸು ಅದಾವೆ, ದೊಡ್ಡ ದೊಡ್ಡ ಕಾಟೇಜಸ್ ಅದಾವೆ, ನಿಮ್ಗೆ ಎಲ್ಲ ಟೈಪ್ ಸಿಗುತ್ತೆ. ನೀವು ಇಲ್ಲಿ ಯಾತ್ರೆ ನೀವು ಅದಕ್ಕೆ ಇವ್ರು ಬೆಸ್ಟ್ ಯಾಕಂತ ಹೇಳಿ ಗೊತ್ತೀರಿ ನಾನು. ನೀವು ನಿಮ್ಮ ಸಂಬಂಧ ಇರಾಕೆ ರೂಮ್ ತೊಗೊಂಡ್ರೆ ನೀವು ಅದನ್ನು ದಾನ ಕೊಟ್ರಿ ಅಂತ ಬರೀತಾರೆ ರೀ ಇವರು. ಅದನ್ನು ಯಾರು ಮಾಡ್ತಾರೆ ರೀ ಈಗಿನ ದಿನದಾಗ? ಇವೆಲ್ಲ ಇವೇನು ರೂಮ್ಗಳು ಅದಾವಲ್ಲ ಒಬ್ಬೊಬ್ರು ಕಟ್ಟಿಸ್ಕೊಟ್ರೆ. ಈಗ ಒಬ್ಬರು ಬೆಟ್ಟಾಗಿದ್ರೆ ಅವ್ರ ಬಾಜು ರೂಮ್ದವ್ರು ಆ ರೂಮ್ ಕಟ್ಟಿಸ್ಕೊಟ್ರೆ ಅವ್ರ ಈಗ ಮಾತಾಡ್ಕೊಂಡು ನಿಂತಿದ್ದೀವಿ. ಹಂಗೆ ಹಿಂಗೇನಾದ್ರು ಶ್ರೀಶೈಲಮ್ಗೆ ಬಂದ್ರೆ ಅಂದ್ರೆ ಯಾತ್ರಿ ನಿವಾಸನ ತಗೋ ಬರಬೇಕಾದ್ರೆ ಇಲ್ಲೇ ಬರ್ರಿ. ಮತ್ತೀಗ ಊಟ ಐತ್ರಿ ಇಲ್ಲೇ 8:30 ಹೋಗ್ತೇವೆ ನಾವು. 8:30 ಹೋಗಿ ಇಲ್ಲಿ ಊಟದ ಫೆಸಿಲಿಟಿ ಭಾಳ ಮಸ್ತ್ ಐತ್ರಿ. ಇದು 20 ವರ್ಷದಿಂದ ಬರತ್ತೇನೆ ರೀ ನನಗೆ 22 ವಯಸ್ಸು ರೀ. ನಾನು 20 ವರ್ಷದಿಂದ ಕಂಟಿನ್ಯೂ ಶ್ರೀಶೈಲಮ್ಗೆ ಬರತ್ತೀನಿ. ಬರೀ 1 ವರ್ಷ ಬಿಟ್ಟಿದ್ದೆ. ಯಾವಾಗ ಹೇಳ್ರಿ SSLC ಇದ್ದಾಗ ನಮ್ಮ ಮನೆಯಾಗ ಬಿಟ್ಟು ಹೋಗ್ಬಿಟ್ಟಿದ್ರೆ. ಅದು 1 ವರ್ಷ ಬಿಟ್ಟು ಅದು ಹುಟ್ಟಿದ್ದು 2ನೇ ವರ್ಷದಿಂದ ಏನೈತಲ್ರಿ ಅದು 1 ವರ್ಷ ಬಿಟ್ಟು ಎಲ್ಲ ಕಂಟಿನ್ಯೂ ಬಂದಿವ್ರು ನಾವು. ಕಾರ್ತಿಕ್ ಮಾಸದಾಗ ಬರ್ತಿದ್ವಿ. ಬಟ್ ಈಗ ರೀಸೆಂಟಾಗಿ ಕಾರ್ತಿಕ್ ಮಾಸದಾಗ ಎಲ್ಲರದು ಕಾಲೇಜಿಗೆ ಇರೋ ಸಂಬಂಧ ಮಾರ್ಚ್ ಏಪ್ರಿಲ್ ಈ ಟೈಮ್ದಾಗ ಬರ್ತೇವೆ. ಒಂದು ಫ್ಲಕ್ಚುಯೇಷನ್ ಆಗುತ್ತೆ ಹಿಂದೆ. ಎಲ್ಲರೇ ಬಂದೆ ನೋಡ್ರಿ. ಈಗ ಊಟಕ್ಕೆ 8:30 ಆಗತ್ತೆ ಟೈಮ್. ಓಂ ನಮಃ ಶಿವಾಯ. ಇದೇ ಇವ್ರದ ಮೇನ್ ಆಫೀಸ. ಇಲ್ಲೇ ನೀವು ರೂಮ್ ಗಿಮ್ ಬೇಕಾರೆ ಇಲ್ಲೇ ಬಂದು ರಿಸೆಪ್ಷನ್ ಐತಿ. ಇಲ್ಲಿ ಒಳಗೆ ಹೋಗೊಂಬರ್ರಿ. ಈಗ ಪ್ಲೇಟಿಗೆ ತೊಗೊಂಡು ಊಟಕ್ಕೆ ಫೋನ್ ಅಂತ ರಶ್ ಅಷ್ಟಕ್ಕಷ್ಟ ಐತಿ. ಇದೇ ನೋಡ್ರಿ ಜಗದ್ಗುರು ಛತ್ರದ ಊಟದ ಹಾಲ್. ಫುಲ್ ಆಫ್ ಉತ್ತರ ಕನ್ನಡ ಮಂದಿ. ಯಾಕೆ ಹೇಳತ್ತಂದ್ರೆ ಇದೆಲ್ಲ ಒಂದೇ ಗ್ಯಾಂಗ್ ರೀ. 3 ಟ್ರ್ಯಾಕ್ಸ್ ಬಂದಾವ ಇವರು. ಅದಕ್ಕೆ ಹೇಳಿದೆ ಪ್ಲೇಟ್ ತೊಗೊಂಡು ಇಲ್ಲಿ ನೀಡ್ತಾರೆ. ನೀಡ್ಸ್ಕೊಂಬಂದು ಬಿಡಂಬರಿ ನೀಡ್ತಾರಲ್ರಿ. ನೀಡ್ಸ್ಕೊಂಡು ಹಿಂಗೆ ಆರಾಮ್ ಬಂದು ಇಲ್ಲಿ ಕುಂತ ಊಟ ಮಾಡ್ಬೋದು. ಇದು ನಾನು ಬೇರೆ ಛತ್ರ ನೋಡಿಲ್ರಿ. ಅಲ್ಲೂ ಸಿಗ್ಬೋದು. ಒಂದು 2 ಛತ್ರದಾಗ ಸಿಗುತ್ತೆ, ಇಲ್ಲೇ ಹಿಂದೂ ಸಿಗುತ್ತೆ. ಬಟ್ ನಾನು ನೋಡಿದ್ದ ಪ್ರಕಾರ ಜಗದ್ಗುರು ಛತ್ರ ಬೆಸ್ಟ್ ಐತ್ರಿ ಶ್ರೀಶೈಲಮ್ಗೆ ಬಂದಿರಂದ್ರೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಒಮ್ಗೆ ಟ್ರಾನ್ಸಿಷನ್ ಮತ್ತೆ ಈಗ ಚೇಂಜ್ ಆಗುತ್ತೆ. ರಾತ್ರಿ ದರ್ಶನಕ್ಕೆ ಹೋಗಿ ಬಂದೀವಿ. ಭಾಳ ಅಂದ್ರೆ ಭಾಳ ಖಾಲಿ ಇತ್ತು. ಯಾಕಂದ್ರೆ ನಾವು 10 ಸ್ಲಾಟ್ ಬುಕ್ ಮಾಡಿದ್ದೀವಿ. 500 ರೂಪಾಯಿ ಸ್ಪರ್ಶ ದರ್ಶನ ತೊಗೊಂಡು. ಈಗ ನಾಷ್ಟ ಮಾಡೋಕೆ ಬಂದೇವ್ರಿ ಇಲ್ಲೇ. ಮತ್ತು ದೋಸೆ ತೊಗೊಂಡಿವಿ. ಬರೀ ನಂದು ದೋಸೆ ತಿನ್ನೋದಾಗೈತೆ. ಹೊಳ್ಳಮಳ್ಳ ನಾನು ಭಾಳ ದೋಸೆ ತಿಂತೀನಿ. ಬರೀ ದೋಸೆ ನೋಡಿ ಅಂತೀವಿ. ಹೆಂಗೆ ವಿಡಿಯೋ ಒಳಗಂತೂ ನಾನು ನಿಮ್ಗೆ ಹೊಳ್ಳಮಳ್ಳ ದೋಸೆ ತೋರಿಸಿ ಸಾಕು ಮಾಡ್ಬಿಟ್ಟೇನಿ. ಇಲ್ಲಿ ನೋಡ್ರಿ ಇಲ್ಲೇ ಸಪ್ರೇಟ್ ಇಂಥದ್ದು ಕೊಟ್ಟಿರ್ತಾರೆ, ನಾವು ಹಾಕೋಬೇಕು. ಮತ್ತು ಇಲ್ಲಿ ಇವ್ರು ಜುನ್ಕ ಕೊಡ್ತಾರೆ ರೀ ದೋಸೆ ಜೊತೆ. ಇಲ್ಲಿ ನೋಡ್ರಿ ಇಲ್ಲಿದೆ ಐತಿ, ಇಲ್ಲಿದೆ ಬದ್ನಿಕಾಯಿಲಿದೆ, ಜುನಕ್ಕಿದೆ. ಬ್ಯಾಡದ ನಮ್ಗೆ ಇದೊಂಥರ ಚಟ್ನಿ, ಇದೊಂಥರ ಚಟ್ನಿ, 2 ಚಟ್ನಿ ಹಾಕೊಳ್ಳೋದು ಸಾಕು. ಬರ್ರಿ ನೋಡೋಣ. ಟೇಸ್ಟ್ ಚಲೋನೇ ಇರತ್ತೆ ರೀ. ತಿಂದು ಸಿಗ್ತಾನೆ ಬಂತು. ನೀವೇನ್ರ ಒಂದು 10-15 ಜನ ಅದು ಬರತ್ತಾರ ಇದ್ದ ಸೈಡ್ ಬರ್ರಿ. ಯಾತ್ರಾ ನಿವಾಸು ಇಲ್ಲೇ ಐತಿ. ಅನ್ನದಾನ ಛತ್ರನೂ ಇಲ್ಲೇ ಐತಿ. ಇಲ್ಲಿ ನೋಡ್ರಿ ಇಲ್ಲಿ K48 ಹಂಗೆ ತೋರ್ಸ್ಕೊಂಡು ಹೋಗ್ತೇವೆ ನೋಡ್ರಿ. ಅದು ಅದು TS ಸಾರಿ. ಇಲ್ಲಿ ನೋಡ್ರಿ ಇಲ್ಲಿ ಭಾಳ ಗಾಡಿ ಬರ್ತಾವ್ರಿ. ಇಲ್ಲೇ ಎಲ್ಲರೂ ಇಲ್ಲೇ ಬರ್ತಾರೆ. ಆಲ್ಮೋಸ್ಟ್ ಒಂದಷ್ಟು ಮಂದಿಗೆ ಗೊತ್ತೂ ಇರ್ಬೋದು ಇದು. ಇಲ್ಲಿ ನೋಡ್ರಿ ಇಲ್ಲೇ ಇಷ್ಟು ದೊಡ್ಡ ವರಾಂಡ ಸಿಗುತ್ತೆ ನಿಮ್ಗೆ ಆರಾಮ. ನಾವು ಈಗ ಚಕೋಟಾಗಿ ಹೊಂಟಿವಿ. ಟೈಮ್ ಆತ ಬರ್ರಿ ಹೋಗೋಣ. ನಿಮ್ಗೆ ವರಾಂಡದಾಗ ಕೂಡ ಏನು ಮಾಡೋಣ. ಮೊದಲ ಹಿಂಗೆ ಬರ್ತಿದ್ದೀವ್ರಿ ರೂಮಿಂದ ಬಂದು ಹಿಂಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಿದ್ರೆ. ಬಟ್ ಈಗ ಎಂಟ್ರಿ ಕೊಡೋಂಗಿಲ್ಲ. ನೀವು ದರ್ಶನಕ್ಕೆ ಹೋಗೋದಾದ್ರೂ ಹೋಗ್ಬೋದು ರೀ. ಹಿಂಗೆ ನಾರ್ಮಲ್ ಆಗಿ ಅಡ್ಡಾಡಕ್ಕೆ ಬಿಡೋಂಗಿಲ್ಲ. ಈಗ ಅಲ್ಲಿ ಎಲ್ಲ ಗುಡಿ ವರಾಂಡ ದೊಡ್ಡದು ಮಾಡತ್ತಾರ. ಈಗ ವಾಪಸ್ ಹೊಂಟೀವಿ. ಈಗ ಫುಲ್ ಹಿಂಗೆ ಸುತ್ತ ಹೊಡೆದು ಬರ್ಬೇಕು ನೋಡ್ರಿ. ಇಲ್ಲಾಂದ್ರೆ ನಡಕ್ಕೆ ಹಾಸಿ ಬಂದ್ಬಿಡ್ತೀವಿ. ಗುಡ್ಯಾಗ ಹಾಸಿ ಬರ್ತಿದ್ದೀವಿ ನಾವು ಮೊದಲು. ಇಲ್ಲಿ ನೋಡ್ರಿ ಇಲ್ಲೇ ದರ್ಶನ್ ಲೈನ್ಗಿನೆಲ್ಲ ಇಲ್ಲಿಂದನೇ ಸಮೀಪ ಆಗತ್ತೆ ನಿಮ್ಗೆ. ಅದಕ್ಕೆ ನಾ ಇಲ್ಲೇ ರೂಮ್ ಮಾಡಂತಿದ್ದೆ. ಊಟಕ್ಕೆ ಹೋಗುವಂಥ ಅನ್ನದಾಸೋನು ಸ್ಟ್ರೇಟ್ ಹೋದ್ರೆ ಅನ್ನದಾಸೋದು ಬರುತ್ತೆ. ರೈಟಿಗೆ ಹೋದ್ರೆ ನಿಮ್ಮ ರೂಮ್ ಇರುತ್ತೆ. ಇಲ್ಲಿ ನೀವು ಪಾಳೆ ಹಚ್ಬೋದು. ಗುಡಿನೂ ಇಲ್ಲೇ ಇರುತ್ತೆ. ಭಾಳ ಅಂದ್ರೆ ಭಾಳ ಸಮೀಪ. ಬರ್ರಿ ಇದು ಬಸ್ ಸ್ಟ್ಯಾಂಡ್ ಅಟ್ಟ ದೂರ ಆಗತ್ತೆ ನಿಮ್ಗೆ. ಕ್ಲಾಕ್ ರೂಮ್ ಫೆಸಿಲಿಟಿ ಎಲ್ಲ ಸಿಗುತ್ತೆ ರೀ ನಿಮ್ಗೆ ಇಲ್ಲೇ ಪ್ರತಿಯೊಂದು ಕಡೆನೂ. ನೀವೇನಾರ ರೂಮ್ಗೆ ಮೊಲ್ಲೆ ಅಂದ್ರೆ ಬರೀ ಕ್ಲಾಕ್ ರೂಮ್ ಮಾಡೇ ದರ್ಶನ ಟಿಕೆಟ್ ತೊಗೊಂಡು ಹೋಗ್ಬೋದು. ಮತ್ತೇನಾರ ದರ್ಶನಕ್ಕೆ ಹೊಂಟ್ರೆ ಅಂದ್ರೆ ಪಂಚಿ ಉಟ್ಕೊಂಡು ಹೋಗ್ರಿ. ಇದು ಅಲವಿಲ್ಲ, ಪ್ಯಾಂಟ್ ಗಿಂಟ ಏನೂ ಅಲವಿಲ್ಲ. ಬರೀ ಪಂಚಿನ ಅಂದ್ರೆ ನಾರ್ಮಲ್ ದರ್ಶನಕ್ಕೆ ಪ್ಯಾಂಟ್ ಗಿಂಟ ಅಲೋ ಐತಿ. ನೀವೇನಾರ ಅತಿ ಶೀಘ್ರ ಸ್ಪರ್ಶ ದರ್ಶನದ್ದು ತೊಗೊಂಡಿದ್ದಂದ್ರೆ ಕಂಪಲ್ಸರಿ ನೀವು ಪಂಚಿ ಉಟ್ಕೊ. ಇದೇ ನೋಡ್ರಿ ಗುಡಿ ವರಂಡ. ಇಲ್ಲೇ ಗುಡಿ ಐತಿ. ಮೊದಲು ಹಿಂಗೆ ಒಳಗೆ ಹಾಸಿ ಹೋಗ್ಬಿಡ್ತಿದ್ರೆ. ಈಗ ಬಿಡತ್ತಿಲ್ಲ. ನೀವೇನಾರ ಕರ್ಪರ್ ಹಚ್ಬೋದಂದ್ರೆ ಇಲ್ಲೇ ಬಂದು ಹಚ್ಬೋದು. ಇದೆಲ್ಲ ಜಾಗ ನೋಡತ್ತಿದ್ರೆ ಇಲ್ಲೆಲ್ಲ ಆಟಿಕೆ ಸಾಮಾನು ಇರ್ತಿದ್ದು ರೀ. ಈಗೆಲ್ಲ ತೆಗಿಸಿ ಅವ್ನು ಹೇಳಿನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಯಾರ. ಬಸ್ ಸ್ಟ್ಯಾಂಡ್ಗೆ ಹೊಂಟವ್ರು ನಾವು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೀಗ ಬಸ್ ನೋಡ್ತೀವಿ ಯಾವ್ದು ಸಿಗುತ್ತೆ ಅಂತೇಳಿ. ಆ ಬಸ್ ತೊಗೊಂಡು ಮಾರ್ಕಾಪುರ ಮಟ್ಟ ಜರ್ನಿ ಕಂಟಿನ್ಯೂ ಇರುತ್ತೆ. ಹೋಗ್ಬರ್ರಿ. ಇಲ್ಲಿ ನೋಡ್ರಿ ಇಲ್ಲ ಒಂಗಾಲ್ ಬಸ್ ನಿಂತೈತಿ. ಖಾಲಿನೇ ಐತಿ.
ನೋಡೋಣ ಯಾವ್ದು ಹತ್ತೋದಾಗುತ್ತಾ, ಒಂಗಲ್ ಹತ್ತೋದಾಗುತ್ತೋ ಯಾವ್ದು ಹತ್ತೋದಾಗುತ್ತಾ. ಎಕ್ಸ್ಪ್ರೆಸ್ ಬಸ್ ಇದನ್ನೇನು ಬಂದಿದ್ದೀರಿ, ಬೇರೆ ಬಸ್ ಟ್ರೈ ಮಾಡ್ತಾನೆ ಈಗ, ಅಂದ್ರೆ ನಿಮಗೂ ಒಂದು ಮಜಾ ಬರಲಿ ಅಂತೇಳಿ ನೋಡ್ತಾನೆ ಯಾವ್ದಾರು ಅದಾವನ್ನ ಕೇಳ್ತಾನೆ. ಇಲ್ಲಿ ನೋಡ್ರಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹಿಂದಿನ ಏರಿಯಾ ಅಷ್ಟು ಮಸ್ತ್ ಐತೆ. ಶ್ರೀಶೈಲ ಅಡ್ಡಾಡಕ್ಕೆ ನಿಮ್ಗೆ 2 ರಿಂದ 3 ದಿನ ಬೇಕು. ಬಟ್ ನಾ ಯಾಕೆ ಅಡ್ಡಾಡಲಿಲ್ಲಪ್ಪ ಅಂದ್ರೆ, ನೀವು ಇಲ್ಲಿ ಅಡ್ಡಾಡಕ್ಕೆ ನನ್ನ ಸಜೆಷನ್ ಇರುತ್ತೆ ನೋಡ್ರಿ. ಸಾಕ್ಷಿ ಗಣಪತಿ, ಪಾಲ್ದಾರ, ಪಂಚದಾರ, ಛತ್ರಪತಿ ಶಿವಾಜಿ ಮಹಲ್, ಮತ್ತು ಬಂದ್ಬಿಟ್ಟು ನೀವು ಇದು ಇದಕ್ಕೆ ಹೋಗ್ಬೋದು ಪಾತಾಳ ಗಂಗಾ, ಜಳಕ ಮಾಡಕ್ಕೆ ಭಾಳ ಲೊಕೇಶನ್ ಅದಾವ. ನಿಮ್ಗೆ ಇಲ್ಲಿ ಹೊರಗೆ ಆಟೋದವ್ರು ಸಿಗ್ತಾರೆ, ಎಲ್ಲ ಸಿಟಿ ಟೂರ್ ಮಾಡಿಸ್ತಾರೆ. ಬಟ್ ನಮ್ದು ಕಾಲೇಜ್ ಸೂಟಿ ಇಲ್ಲ ರೀ, ಅದ್ರ ಸಂಬಂಧ ಇವತ್ತು ಸಂಡೇ ವಾಪಸ್ ಹೋಗಿ ನಾಳೆ ಬೆಳಗ್ಗೆ ಕಾಲೇಜಿಗೆ ಅಟೆಂಡ್ ಆಗ್ಬೇಕು ನಾವು. ಅದಕ್ಕೆ ಹೊಂಟೇವಿ ಬರ್ರಿ. ಯಾವ ಬಸ್ ಇಲ್ಲ ಅಂದ್ರೆ ಇದನ್ನ ಎಕ್ಸ್ಪ್ರೆಸ್ ಹತ್ತೋದು ಈಗ. ಮತ್ತು ಬಂದು ಕುಂತೀವಿ ರೀ, ಇನ್ನೊಂದು 15 ನಿಮಿಷ ಬರ್ತಾನಂದ್ರೆ ಮತ್ತು 195 ತೊಗೊಂಡ್ರೆ ಕಾಸ್ಟಿಂಗ. ನಮ್ಮ ಕರ್ನಾಟಕ ಬಸ್ಗಳು ನೋಡ್ಬೇಕಂದ್ರೆ ಕರ್ನಾಟಕ ಬಸ್ ಹೆಂಗೆ ಹೋಗೋತ್ತೆ ರೀ, ದೋರ್ನಾಲಿಂದ ಆ ಸೈಡ್ ನಿಮ್ಗೆ ಹಳೆ ವಿಡಿಯೋದಾಗ ತೋರಿಸಿದಿಲ್ಲ, ಆತ್ಮಕೂರು ಕರ್ನೂಲ್ ಸೈಡ್ ಹೋಗ್ತಾವೆ. ನಾವು ಹೋಗ್ಬೇಕಾಗಿದ್ದು ಮಾರ್ಕಾಪುರಂ ಸೈಡ್. 2 ಬಸ್ ಅದಕ್ಕೆ ಇಳಿದು ಹತ್ತೋದು ಅಂತೇಳಿ ಡೈರೆಕ್ಟ್ ಇದಕ್ಕೆ ಆಯ್ತೀವಿ. ಮತ್ತು ಬಸ್ ಕಮ್ಮಿ ಅದಾವೆ ಈಗ, ಕರ್ನಾಟಕದ ಬಸ್ ಜಾಸ್ತಿ ಇಲ್ಲ. ಹೇಳಿದ್ನಿಲ್ಲ ರೀ. ಮತ್ತು ನೋಡ್ರಿ ಮತ್ತು ದೋರ್ನಾಲ್ದಾಗ ಸ್ಟಾಪ್ ಆತ ಊಟದ ಸಂಬಂಧ. ಬಸ್ ಜರ್ನಿ ಯಾಕೆ ತೋರ್ಸತ್ತಿಲ್ಪ ಅಂದ್ರೆ ಸೇಮ್ ರೂಟ್ ಆಗುತ್ತೆ ಹಿಂದಿನ ವಿಡಿಯೋದಾಗ ಅದಕ್ಕೆ. ಈಗ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಟಿಫಿನ್ ಭೋಜನ ಹೋಟೆಲ್ ಇಲ್ಲಿ ನೋಡ್ರಿ. ಇಲ್ಲಿ ದಾರಿ ಒಳಗೆ ಇದನ್ನ ಯಾಕ್ಯಾರ, ಅದನ್ನು ತೊಗೊಳಕ್ಕೆ ಬಸ್ ತಿನ್ಸಾರ. ಅವ್ರಿಗೆ ಕೈ ಓಟನೇ ತಿಳಿವತ್ರಿ, ಡ್ರೈವರ್ ತೊಗೊಳಕ್ಕೆ ನಿಂತಿರ್ಸಾರ ನೋಡ್ರಿ ದಾರ್ಯಾಗ. ಇಂಥವೆಲ್ಲ ನೋಡೋಕೆ ಮಜಾ ಅನ್ಸುತ್ತೆ ನೋಡ್ರಿ. ಇಲ್ಲಿ ದೋರ್ನಾಲ್ ಬಿಟ್ಟೇವೆ ನಾವೀಗ. ಈಗ ಮಾರ್ಕಾಪುರಂ ಸೈಡ್ ಹೊಂಟೇವಿ. ಇದು ಫುಲ್ ಜರ್ನಿ ಬೇಕಂದ್ರೆ ಹಿಂದಿನ ವಿಡಿಯೋ ಒಳಗೆ ಐತಿ, ಹೋಗಿ ನೋಡ್ಕೊಂಬರ್ರಿ. ಫುಲ್ ಬಿಸಿಲು ಐತ್ರಿ ಇಲ್ಲಿ, ಸಾಕಾಗಿ ಹೋಗ್ಬಿಟ್ಟೈತಿ. ಖಾಲಿನೇ ಐತೆ ನೋಡ್ರಿ ಬಸ್, ಯಾರೂ ಇಲ್ಲ. ಇದಕ್ಕೆ ಇಲ್ಲಿ 195 ರೂಪಾಯಿ ತೊಗೋತಾರೆ ಅನ್ಸುತ್ತೆ ಅವರು. 90 ಕಿಲೋಮೀಟ್ರಿಗೆ 195, ಡಬಲ್ ಚಾರ್ಜ್. ಇಲ್ಲೇ 11 ಬಿಟ್ಟಿದ್ದೀವಿ, 1:15 ಆತ ಬಂದು ತಲುಪಿದ್ದೀವಿ ಮಾರ್ಕಾಪುರಮ್ಗೆ. ಬರೀ ಇನ್ನು ಏನು ರತ್ತಿಂದ ಆಮೇಲೆ ಇದಕ್ಕೆ ಒಂದು ರೈಲ್ವೆ ಸ್ಟೇಷನಿಗೆ ಊಟಕ್ಕೆ ಬಂದೇವ್ರಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಹೊರಗೆ ಹೋಟೆಲ್ ಅತಿಥಿ ಗ್ರ್ಯಾಂಡ್ ಅಂತ ಹೇಳಿ ಇಲ್ಲಿ ತೋರಿಸ್ಕೊಂಬರ್ರಿ. ಇದೇ ಬಸ್ ಸ್ಟ್ಯಾಂಡ್. ಇಲ್ಲಿ ಹೊರಗೆ ಬರೋದಕ್ಕೆ ನಿಮ್ಗೆ ಅತಿಥಿ ಗ್ರ್ಯಾಂಡ್ ಅಂತ ಸಿಗುತ್ತೆ. ಇಲ್ಲಿ ಊಟ ಚಲೋ ಸಿಗುತ್ತೆ. ಇಲ್ಲ ಅಂತಲ್ಲ, ಎಲ್ಲ ಕಡೆ ನಿಮ್ಗೆ ಆಂಧ್ರ ಪ್ರದೇಶ, ತಮಿಳ್ನಾಡು ಮತ್ತು ನಮ್ಮ ಕರ್ನಾಟಕ ಅಂತ ಬಿಟ್ಟು ಹೇಳತ್ತೆ ನಾನು. ಆಂಧ್ರ ಪ್ರದೇಶ, ತಮಿಳ್ನಾಡ್ದಾಗ ಊಟ ಚಲೋ ಸಿಗುತ್ತೆ. ವೆಜ್ ಪಲಾವ್ ಮೀಲ್ಸ್ ಇದೆ ಅಂತ್ರಿ. ನಾನು ಮೀಲ್ಸ್ ಹೇಳೀನಿ 2, 90 ರೂಪಾಯಿ ಅಂತ. ವೆಜ್ ಪಲಾವ್ಗೆ 60 ರೂಪಾಯಿ ಅಂತ. ಹಿಂಗೆ ಬಂದು ಅವರ ನೀಡಕ್ಕೆ ಬರ್ತಾರೆ ಈಗ ಪೂರ್ತಿ. ನೋಡಂಬರ್ರಿ ಏನೈತೆ ಮೀಲ್ಸ್ ಒಳಗೆ. ಹಾಂ, ಇಲ್ಲಿ ನೋಡ್ರಿ. ಇಲ್ಲೇ 2 ಥರ ಪಲ್ಯ, ಒಂದು ಪಪ್ಪು ಮತ್ತು ಇನ್ನೊಂದು ಥರ ಏನೋ ಸ್ವೀಟ್ ಇಚ್ಚಾರ. ಯಾವ್ದು ಪಪ್ಪು ಅಂತೂ ನಮಗೂ ಗೊತ್ತಾಗಲ್ಲ, ಯಾಕಂದ್ರೆ ಟೇಸ್ಟ್ ಸೇಮ್ ಇರುತ್ತೆ. ಬರೀ ಸಾಂಬಾರು ಹಾಕ್ತಾರೆ, ತಿಂದ ಸಿಗ್ತಾನಂತ. ನೋಡ್ರಿ ಇಲ್ಲಿ ಸಾಂಬಾರ್ದಾಗ ಬದನೆಕಾಯಿ, ಬೆಂಡೆಕಾಯಿ, ಗಜ್ಜರಿ, ಕುಂಬಳಕಾಯಿ ಎಲ್ಲ ದೊಡ್ಡ ಹಂಚು ಹಾಕ್ಬಿಟ್ರೆ 90 ರೂಪಾಯಿಗೆ ವರ್ತ್ ರೀ. ಇಲ್ಲೇ ಮಾರ್ಕಾಪುರಂ ರೈಲ್ವೆ ಸ್ಟೇಷನ್ ಬಂದೀವಿ. ಈ ಸತ 40 ರೂಪಾಯಿ ತೊಗೊಂಡ್ರೆ. ಈ ವಿಡಿಯೋ ಇಲ್ಲಿಗೆ ಡನ್ ರೀ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ಯಾವ್ದಾರು ವಿಡಿಯೋದೊಳಗೆ ತೊಗೊಂಬರ್ನಂತೆ, ಯಾವ್ದಾರು ಊರಿಂದ. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು